ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಗರಿ ಆಗಿರೋ ಪಕೋಡ ಮನೆಯಲ್ಲೇ ತಯಾರಿ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ರೀಚ್ ಆಗುತ್ತೆ, ನೀವೇ ನೋಡ್ಬೋದು. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ. ಮೀಡಿಯಮ್ ಸೈಜ್ 4 ಈರುಳ್ಳಿ ಉದ್ದುದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಡೋಣ. ವಿಡಿಯಾಗಿರಬೇಕು ಈರುಳ್ಳಿ. ಕಡಲೆ ಹಿಟ್ಟು ಈ ಬಟ್ಲಲ್ಲಿ ಯಾವ ಬಟ್ಲನ್ನ ತಗೊಳ್ಳಿ. ನಾನು ಒಂದು ಬಟ್ಲಲ್ಲಿ 2 ಬಟ್ಲು 4 ಈರುಳ್ಳಿಗೆ, ಚಿಕ್ಕ ಬಟ್ಲಲ್ಲಿ 2 ಬಟ್ಲು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. 3/4 ಬಟ್ಲು ಅಕ್ಕಿ ಹಿಟ್ಟು, ಅದೇ ಬಟ್ಲಲ್ಲೇ 3/4 ಬಟ್ಲು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅಚ್ಚ ಪುಡಿ, ನಾನು ಮನೆಯಲ್ಲೇ ಮಾಡಿಸಿರೋ ಅಚ್ಚ ಪುಡಿ ಫುಲ್ಲು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕರಿಬೇವು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಹೊಂದ್ಕೊಳೋ ಥರ ಮಿಕ್ಸ್ ಮಾಡಿಕೊಂಡು, ಉಪ್ಪು ಇದಕ್ಕೆಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಬೇಕಿದು. ತುಂಬ ತೆಳ್ಳಗಾಗಬಾರ್ದು, ಈ ರೀತಿ ಗಟ್ಟಿಯಾಗಿರಬೇಕು. ಇದು ನೆನೆಯೋದೇನು ಬೇಕಾಗಿಲ್ಲ. ಕಲಸಿದ ತಕ್ಷಣವೇ ಎಣ್ಣೆ ಕಾಯಿಸ್ಕೊಂಡು ನಾವು ಎಣ್ಣೆಗೆ ಬಿಟ್ಕೊಂಡ್ರೆ ಸಾಕು. ನೋಡಿ, ಎಣ್ಣೆ ಕಾದಾಗಿದೆ. ಈ ಥರ ಕೈಯಲ್ಲಿ ಬಿಡಿಯಾಗಿ ಎಣ್ಣೆಗೆ ಬಿಟ್ಕೊಬೇಕು. ಪಕೋಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಒಮ್ಮೆ ಫಾಲೋ ಮಾಡಿ. ಈ ಥರ ಕೆಂಪಗೆ ಸುಟ್ಕೊಬೇಕು. ತುಂಬಾ ಚೆನ್ನಾಗಿತ್ತು. ತಿಂದು ನೋಡಿ ಆಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.